ಮನುಷ್ಯನ ಮೃಗನ ಈ ತರ ಹೊರಟೋಟಗಾಡಿದ್ರೆ ಯಾವ ಹುಡುಗಿ ನಿನ್ ಪ್ರೀತಿ ಮಾಡ್ತಾಳೆ? ಯಾವ ಒಂದ್ ಪ್ರೀತಿ ನಂಬ್ಕೊಂಡು ನಾನ್ ಬದುಕಿಲ್ಲ. Hello, welcome to my YouTube channel. After a long time ಲಾಗ್ ಮಾಡತ್ತಿರೋದ. ಏನು ಲಾಗ್ ಅಂತಂದ್ರೆ ಹೋಗಿ ರೀಲ್ಸ್ ಮಾಡೋದಿತ್ತ. ಸೊ ಅದ್ರ ಸಂಬಂಧ ನಾವು ಇವತ್ತು ಲಾಗ್ ಮಾಡತ್ತೀವಿ. ಆ್ಯಂಡ್ ನಮ್ಮ ತಮ್ಮ ಮಾರ್ನಿಂಗ್ 9 ಅಂದ್ರೆ ಬರ್ತೇನೆ ನಾನು ಜಲ್ದಿ ರೆಡಿ ಆಗಂತ ಹೇಳ್ದೆ. ಬಟ್ ಹೊಡೆದ್ರೆ ಅವನ ಬಂದಿಲ್ಲ. ಸೊ ಇವಾಗ 12 ಆಯ್ತಾ. ಹೋಗಿ ಅವ್ನು ಬರ್ತಾನೋ ಇಲ್ಲೋ ಅಂತ ನೋಡಿ, ಇಫ್ ಬರಲಿಲ್ಲ ಅಂದರೆ ನಾವು ಹೋಗಿ ಮಾಡ್ಬೇಕಂತೈತಿ, ನಾನು ಅಣ್ಣ ಮತ್ತು ತಮ್ಮ. ಸೊ ಸ್ಟೇ ಟ್ಯೂನ್ ಆಗಿರಿ, ಬರ್ತಾನೋ ಇಲ್ಲೋ ಅಂತ ಕಾಲ್ ಮಾಡಿ. ಎಸ್, ಅವ್ನ ತಮ್ಮ ಕಾಲ್ ಮಾಡಿದ್ವಿ. ಅವನ್ನ ಓಕೆ ಬರ್ತೀನಿ ಬರ್ರಿ ಕರೆಯಾಕಂತ ಹೇಳ್ದ. ಸೊ ಇವಾಗ ಕರೆಯಾಕಂತ ಹೋಗ್ತೀನಿ. ಆ್ಯಂಡ್ ಒನ್ ಮೋರ್, ನಾನು ಲಾಗ್ ಹಾಕಿದ್ನಿ ದಟ್ ನನ್ನ ಟ್ಯಾಟೋದ. ಸೊ ಯಾರಾದರೂ ಟ್ಯಾಟೋ ಹಾಕ್ಸೋರಿದ್ರ ಲವ್ ಮಾಡಿದ್ದೇನೆ ಅಂತ ಹೇಳಿ ಲವರ್ ನೇಮ ಈ ಥರ ಎಲ್ಲ ಹಾಕ್ಸ್ಬೇಡ್ರಿ. ಲವ್ ಮಾಡೋವಾಗೇನೋ ಚಲೋ ಅನಿಸ್ತೈತಿ. ಮೀನ್ಸ್ ಟ್ಯಾಟೋ ಹುಡುಗೀರು ಟ್ಯಾಟೋ ಹಾಕ್ತಾರೋ, ಹುಡುಗನ ನೇಮ್ ಟ್ಯಾಟೋ ಹಾಕ್ತಾರೋ. ಸೊ ಅದಾದಮೇಲೆ ಬ್ರೇಕಪ್ ಆಯ್ತು ಅಂತಂದ್ರೆ ಆಮೇಲೆ ಟ್ಯಾಟೋ ಹೋಗಿ ಪ್ಯಾಚಪ್ ಟ್ಯಾಟೋ ಅಂತ ಮಾಡ್ತಾರೆ. ಅದ್ರ ಮೇಲೆ ಪ್ಯಾಚಪ್ ಆಗಿ ಏನೋ ಒಂದು ಡಿಸೈನ್ ಆ ಥರ ಮಾಡ್ಕೊಳ್ತಾರೆ. ಸೊ ಯಾರಿಗೆ ಯಾಕೆ ಬೇಕಾ? ಸೊ ನಮ್ಮ ಫ್ಯಾಮಿಲಿ ಅವ್ರದ್ದು ಯಾರಾದರೂ, ಐ ಮೀನ್ ಅವ್ರವ್ರ ಫ್ಯಾಮಿಲಿ ಅವ್ರದ್ದು ಅವರು ಟ್ಯಾಟೋ ಹಾಕ್ಸಿದ್ರೆ ಒಂದು ಯೂಸ್, ಆರ್ ಒಂದು ಇಮೇಜು, ಫೋಟೋ, ಐ ಮೀನ್ ಅವ್ರ ಡಿಸೈನ್ ಈ ಥರ ಹಾಕ್ಸೋದು ಬೆಟರ್. ಯಾರ್ಯಾರ್ದು ನೇಮ್ ಹಾಕ್ಕೊಂಡ ಆಮೇಲೆ ಅದಕ್ಕೆ ಪ್ಯಾಚಪ್ ಅಂತ ಹಾಕಿಸ್ಕೊಳ್ಳೋದು ಯಾವನಿಗೆ ಬೇಕಾ? ಕರೆಕ್ಟ್. ಪ್ರೇಮಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ? ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ. ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ನಲ್ಮೆಯ ಬಾಯಿ ಬಿಡಲು ನನಗೊಂದು ಪದ ಬೇಕಿದೆ. ನಿನ್ನಲ್ಲಿ ಒಳಗಿಂದೊಳಗೆ ಅನುರಾಗ ಮಿತಿ ಮೀರಿದೆ. ಕಣ್ಣು ಕಲೆತಾಗಯ ಮಾರಿಸಿ ಕಳ್ಳ ಕನಸು ಬಚ್ಚಿಡುವೆ ನಿನ್ನ ಮಾರ್ನಿಂಗ್ 9 ಗಂಟೆ ಬರ್ತೇನೆ ಅಂತ ಹೇಳಿ ತನ್ನ ಕ್ಲಾಸ್ ಮುಗಿಸ್ಕೊಂಡು ನಮಗೆ ವೆಯ್ಟ್ ಮಾಡಿಸಿ ಈಗ ಬರತ್ತಾನೆ ಫುಲ್ ರೆಡಿ ಆಗಿ ನಮ್ಮ ತಮ್ಮ. ಸೊ ಪ್ಲೀಸ್ ಯಾರಾದರೂ ಹುಡುಗ ಬೇಕಾಗಿದ್ರೆ ಕಮೆಂಟ್ ಮಾಡಿರಿ. ಫ್ರೀ ಅದಾನು. ಹುಡುಗಿ ಹುಡುಕೊಡು ಅಂತಿರ್ತಾನವ ಅದಕ್ಕೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಏನು ಮಾಡ್ತಿ ಇವತ್ತು ಯಾಕೆ ಇಲ್ಲಿ ಬಂದಿರೋದು ಹೇಳು? ಈಗ ನಾವು ಗುಡಿ ಹೋಗ್ಬೇಕಂತ ಬಂದೇವಿ. ಇಲ್ಲೇ ನಮ್ಮ ತಮ್ಮನ ಕರ್ಯಾಕ ಅಲ್ಲಿಂದ ಅವ್ನು ಕರ್ಕೊಂಡು ಗುಡಿ ಹೋಗಿ ಅಲ್ಲಿಂದ ರೀಲ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡೈತಿ. ನೋಡ್ಬೇಕು ಏನಾಗಬೇಕು. ಸೊ ಮೇನ್ ರೀಲ್ ನಾವು ಮಾಡ್ತಾ ಇರೋದೇನಂತಂದ್ರೆ ನ್ಯೂ ಸಾಂಗ್ ನೀವೆಲ್ಲರೂ ಕೇಳಿದ್ದೀರಿ. ಸೊ ಅದೇ ರೀಲ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಅದು ಹೆಂಗೆ ಔಟ್ಪುಟ್ ಬರ್ತದೆ ಅಂತ ಗೊತ್ತಿಲ್ಲ. ಇಫ್ ಗುಡ್ ಆರ್ ಬ್ಯಾಡ್ ಲೆಟ್ ಇಟ್ ಬಿ, ಬಟ್ ಪೋಸ್ಟ್ ಅಂತ ಮಾಡ್ತೀವಿ. ಸೊ ನೋಡಿ, ಬೋರ್ಡ್ ಮ್ಯಾಗ ಬಿಡಿಸಿದ ನೆಟ್ ಹಂಗಿಲ್ಲ. ನೀನೇ ಕ್ಲಾಸ್ ಹೋಗ್ಬೇಕಿಲ್ಲ ಮತ್ತೆ ನೀ ಅದನ್ನ
ಮನುಷ್ಯನ ಮೃಗನ? ಈ ತರ ಹೊರಟೋಟಕ್ಕೆ ಆಡಿದ್ರೆ ಯಾವ ಹುಡುಗಿ ನಿನ್ ಪ್ರೀತಿ ಮಾಡ್ತಾಳೆ? ಯಾವ ಒಂದ್ ಪ್ರೀತಿ ನಂಬ್ಕೊಂಡು ನಾನ್ ಬದುಕಿಲ್ಲ. ಒಲವೆಂಬುದು ಮಳೆಗಾಲ ಬಾಯಾರಿದಂತೆ ಕಡು ಎಚ್ಚರ ನೆಲೆ ಹೃದಯ ಕಾಲ್ಜಾರಿದಂತೆ ಅವಳೆಂದರೆ ಮನದಾಳದ ಕೊನೆಯಾಸೆಯಂತೆ ಅವಳಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ ಅವಳೆಂದರೆ ಇದು ಆಕ್ಚುಲಿ ಚೆನ್ನಾಗಿ. ಆ್ಯಂಡ್ ಇವತ್ತೇನಂದ್ರೆ ಮೇನ್ ಒಬ್ಬರು ಪರ್ಸನ್ಗೆ ನಾನು ಇಂಟ್ರಡ್ಯೂಸ್ ಮಾಡಿಸೋದೈತೆ ನಿಮಗೆ. ಏನಂತಂದ್ರೆ ಟಂಟಡಾನ್, ಯಾರಾದರೂ ಮನೆಯೊಳಗೆ ಮಲ್ಕೋಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಮಲ್ಕೋತೀರಿ? ಜಸ್ಟ್ ಕಮೆಂಟ್ ಮಾಡಿರಿ, ನೀವು ಹಿಂಗೆ ಹೆಲ್ಮೆಟ್ ಹಾಕ್ಕೊಂಡು ಮಲ್ಕೋತೀರೇನು ಅಂಥೇಳಿ. ಜಾಸ್ತಿ ಕಾಟ ಕೊಡತ್ತಿದ್ನಿ, ಸೊ ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಮಲ್ಕೊಂಡಿದ್ದೆ. ಹಲೋ. ಸೊ ಹೋಗಿ ರೀಲ್ ಮಾಡ್ಕೊಂಡು ಬಂದ್ವಿ. ನಾವು ಯಾವ ಥರ ರೀಲ್ ಮಾಡಿದ್ವಿ, ಯಾರ್ಯಾರು ರೀಲ್ ಮಾಡಿದ್ವಿ, ಆ್ಯಂಡ್ ಯಾವ ಸಾಂಗಿಗೆ ರೀಲ್ ಮಾಡಿದ್ವಿ ಅನ್ನೋದು ನಿಮ್ಗೇನಾದರೂ ನೋಡೋದಿತ್ತಂದ್ರೆ ನನ್ನ ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಷ್ಟ ಆಗಿದ್ದರೆ ಇಲ್ಲಿ ಕಮೆಂಟ್ ಮಾಡಿ ನನಗೆ ಹೇಳ್ರಿ. ಅವ್ರು ಇಷ್ಟ ಆಗಿಲ್ಲ ಅಂದರೆ ಯಾವ ಥರ ಮಾಡ್ಬೇಕು ಅನ್ನೋದಾದರೂ ಹೇಳ್ರಿ, ಸೊ ದಟ್ ನಾನು ಇಂಪ್ರೂವ್ಮೆಂಟ್ ಆದರೂ ಆಗುತ್ತೆ ಅಥವಾ ಬೇರೆ ಯಾವುದಾದ್ರೂ ವಿಡಿಯೋ ಮಾಡ್ತೀನಿ. ಆ್ಯಂಡ್ ನಾನು ಹಿಂಗೆ ಇನ್ಮೇಲಿಂದ ಲಾಗ್ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.